ಮಿತ್ರರೇ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗ ಅಂತ ಹೇಳಿದ್ರೆ ಅದು ನೆನಪಿಸಿಕೊಳ್ಬೇಕಾಗ್ತದೆ. ಭಾರತದ ಇತಿಹಾಸದಲ್ಲಿ ಒಬ್ಬ ರಾಜನ ಹೆಸರು ಇಂದಿಗೂ ಪ್ರೇರಣೆಯಾಗಿ ಉಳಿದಿದೆ. ಅವರೇ ವಿಜಯನಗರ ಸಾಮ್ರಾಜ್ಯದ ಮಹಾರಾಜ ಶ್ರೀಕೃಷ್ಣ ದೇವರಾಯರು. ಶಕ್ತಿಶಾಲಿ ಸೇನೆ, ವಿಶಾಲ ಸಾಮ್ರಾಜ್ಯ, ಅನೇಕ ಜಯಗಳ ನಡುವೆಯೂ ಅವರು ನಂಬಿದ್ದದ್ದು ಒಂದೇ: ರಾಜನ ಶಕ್ತಿ ಕೈಯಲ್ಲಿ ಅಲ್ಲ, ಪ್ರಜೆಗಳ ಸಂತೋಷದಲ್ಲಿ ಇದೆ. ಶ್ರೀಕೃಷ್ಣ ದೇವರಾಯರು ನ್ಯಾಯವನ್ನ ಧರ್ಮದಂತೆ ಪಾಲಿಸಿದಂಥವರು. ಬಡವ ಶ್ರೀಮಂತ ಎಲ್ಲರಿಗೂ ಒಂದೇ ನ್ಯಾಯ ಅವರ ಆಡಳಿತದಲ್ಲೇ ಆಗಿತ್ತು. ಕೃಷಿ ಅಭಿವೃದ್ಧಿಯಾಗಿತ್ತು, ವ್ಯಾಪಾರ ವೃದ್ಧಿಯಾಗಿತ್ತು, ಕಲೆ ಮತ್ತು ಸಾಹಿತ್ಯ ಸ್ವರ್ಣ ಯುಗ ಕಂಡಿತ್ತು. ಅಷ್ಟದಿಗ್ಗಜ ಕವಿಗಳಿಗೆ ಆಶ್ರಯವನ್ನು ನೀಡಿದ್ದಾರೆ. ಜ್ಞಾನವೇ ನಿಜವಾದ ಸಂಪತ್ತು ಎಂದು ಸಾರಿದರು. ಯುದ್ಧದ ಮೈದಾನದಲ್ಲಿ ಅವರು ಧೀರ ಯೋಧ, ಆದರೆ ಅರಮನೆಯಲ್ಲಿ ಜನರ ನೋವಿಗೆ ಸ್ಪಂದಿಸುವ ಮಾನವೀಯ ನಾಯಕ. ಪ್ರಜೆಗಳ ಹಿತವೇ ರಾಜನ ಮೊದಲ ಕರ್ತವ್ಯ, ಇದೇ ಅವರ ಆಡಳಿತದ ಮೂಲಮಂತ್ರ. ಇಂದು ಶತಮಾನಗಳು ಕಳೆದರೂ ಶ್ರೀಕೃಷ್ಣ ದೇವರಾಯರು ನಮಗೆ ಕಲಿಸುವ ಪಾಠ ಸ್ಪಷ್ಟವಾಗಿದೆ: ನ್ಯಾಯ, ಜ್ಞಾನ ಮತ್ತು ಜನಸೇವೆ ಇದ್ದರೆ ಒಂದು ಸಾಮ್ರಾಜ್ಯ ಮಾತ್ರವಲ್ಲ, ಒಂದು ಯುಗವೇ ಅಮರವಾಗಿರುತ್ತದೆ. ಅಂತ ಅಮರವಾದಂತಹ ಯುಗ, ಸ್ವರ್ಣ ಫಲಕದಲ್ಲಿ ಬರೆಯಬೇಕಾದಂತಹ ಒಂದು ಯಾವುದಾದ್ರೂ ಯುಗ ಅಂತ ಇದ್ರೆ ಅದು ನಮ್ಮ ಶ್ರೀಕೃಷ್ಣ ದೇವರಾಯರ ಯುಗ. ಯಾಕೆಂದ್ರೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಚಿನ್ನ, ಮುತ್ತು, ರತ್ನಗಳನ್ನ ರಸ್ತೆ ಬದಿಯಲ್ಲಿ ಸೇರು ಪಾವುಗಳು ಅಂತ ಏನು ಹೇಳ್ತೀವಲ್ಲ, ಆ ಸೇರು ಪಾವುಗಳಲ್ಲಿ ಅಳೆಯುವಂಥ ಕಾಲ ಇತ್ತು ಅಂತ ಹೇಳಿದ್ರೆ ನಮ್ಮೆಲ್ಲರ ಯುಗ ಹೇಗಿತ್ತು ಆ ಒಂದು ಸಂದರ್ಭದಲ್ಲಿ. ಮತ್ತು ಎಲ್ಲ ರಾಜರನ್ನ, ಧರ್ಮವನ್ನ ಪ್ರೀತಿಸಿದಂತಹ ಒಬ್ಬ ಮಹಾ ಶೂರ ರಾಜ ಯಾರಾದರೂ ಇದ್ದರೆ ಶ್ರೀಕೃಷ್ಣ ದೇವರಾಯ. ಅವರ ಕಾಲದಲ್ಲಿ ಆದಂತಹ ಒಂದಷ್ಟು ಬದಲಾವಣೆಗಳು ಮತ್ತು ಅವರ ಕಾಲದಲ್ಲಿ ಆದಂತಹ ಅಭಿವೃದ್ಧಿಗಳು ಮತ್ತು ಕೃಷಿಯ ಸಂಬಂಧಪಟ್ಟಂತಹ ಎಷ್ಟೋ ಒಂದು ಹೊಸ ನಿಯಮಗಳನ್ನು, ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಒಬ್ಬ ರಾಜ ಹೇಗಿರಬೇಕು, ಸಾಮ್ರಾಜ್ಯವನ್ನು ಹೇಗೆ ನಡೆಸಬೇಕು ಅನ್ನತಕ್ಕಂತಹದ್ದನ್ನು ನಡೆಸಿಕೊಟ್ಟಂಥವರು ಮತ್ತು ಆ ರೀತಿ ಬದುಕದಂತಹ ಒಬ್ಬ ರಾಜ ಶ್ರೀಕೃಷ್ಣ ದೇವರಾಯ. ಅವರ ಒಂದು ಯುಗ ಬಹಳ ಅಂತ್ಯ ಕಂಡಂಥದ್ದು ಬಹಳ ಒಂದು ನೋವಿನ ಸಂಗತಿ ಆಗಿದ್ರೂ ಸಹಿತ ಅವರು ನಡೆಸಿದಂತಹ ರಾಜಾಡಳಿತ, ಅವರ ಕ್ಷೇತ್ರದ ರಕ್ಷಣೆ, ಅವರು ನೀಡಿದಂತಹ ಕೊಡುಗೆಗಳು ಇಂದಿಗೂ ಮುಂದೆ ಎಂದೆಂದಿಗೂ ಕೂಡ ಅಜರ ಅಮರ. ಅಂತಹ ಸಮರ್ಥ ನಾಯಕತ್ವದ, ರಾಜಕುಲದ ಚಕ್ರವರ್ತಿ ಅಂತ ಹೇಳ್ಬೋದಾಗಿರ್ತಕ್ಕಂಥ ವ್ಯಕ್ತಿತ್ವದ ಒಂದು ಶಕ್ತಿ ಅಂತ ಹೇಳಿದ್ರೆ ಅವರ ಶ್ರೀಕೃಷ್ಣ ದೇವರಾಯರು. ಅವರ ಆಡಳಿತ ಇಂದಿಗೂ ಚಿರಸ್ಮರಣೀಯ.